ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಇಂಕ್ವೈರ್ ಸ್ಕ್ರೀನ್ ಶೇರ್ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಈ ಆ್ಯಪ್ ಅಂತಂದರೆ, ಇದರಿಂದ ನೀವು ಬೇರೆಯವರ ಮೊಬೈಲ್ ಸ್ಕ್ರೀನ್ನ ನಿಮ್ಮ ಮೊಬೈಲಲ್ಲಿ ಆರಾಮಾಗಿ ನೋಡ್ಬೋದು. ಹಾಗೆಯೇ ನಿಮ್ಮ ಮೊಬೈಲ್ ಸ್ಕ್ರೀನ್ನ ಬೇರೆಯವ್ರ ಮೊಬೈಲಲ್ಲೂ ಕೂಡ ನೋಡ್ಬೋದು. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಯುವರ್ ಮನಿ ಅಂತ ನಮ್ಮ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗೆ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಸೊ ಫ್ರೆಂಡ್ಸ್, ಈಗಾಗಲೇ ನಾನು ಇಂಕ್ವೈರ್ ಸ್ಕ್ರೀನ್ ಶೇರ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಬನ್ನಿ ಈಗ ನೋಡೋಣ ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಹಾಗೆ ಹೇಗೆ ಉಪಯೋಗಿಸೋದು ಅಂತ. ಅದಕ್ಕಿಂತ ಮುಂಚೆ ಮೊದಲು ನೀವು ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ನಾನು ಪ್ಲೇಸ್ಟೋರ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪ್ಲೇಸ್ಟೋರ್ ಸರ್ಚಲ್ಲಿ ನೀವು ಇಂಕ್ವೈರ್ ಸ್ಕ್ರೀನ್ ಶೇರ್ ಅಂತ ಟೈಪ್ ಮಾಡಬೇಕು. ಇಂಕ್ವೈರ್ ಸ್ಕ್ರೀನ್ ಶೇರ್ ನೋಡ್ಬೋದು. ಇಲ್ಲಿ ನೀವು ಇಂಕ್ವೈರ್ ಸ್ಕ್ರೀನ್ ಶೇರ್ ಪ್ಲಸ್ ಅಸಿಸ್ಟ್ ಅಂತ ಬಂದಿದೆ, ಅದನ್ನು ಕ್ಲಿಕ್ ಮಾಡಿ. ಇಂಕ್ವೈರ್ ಸ್ಕ್ರೀನ್ ಶೇರ್ ಲೋಗೋ ಕೂಡ ನೋಡ್ಕೊಳ್ಳಿ. ಇದರಲ್ಲಿ ನೀವು ನೋಡಬಹುದು 500,000 ಡೌನ್ಲೋಡ್ಸ್ ಆಗಿದೆ. ಹಾಗೆಯೇ 4.3 ರೇಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಈಗ ಇಲ್ಲಿ ನಿಮಗೆ ಇನ್ಸ್ಟಾಲ್ ಅನ್ನೋ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಇಲ್ಲಿ ಇಂಕ್ವೈರ್ ಸ್ಕ್ರೀನ್ ಶೇರ್ ಪ್ಲಸ್ ಅಸಿಸ್ಟ್ ನೀಡ್ ಆಕ್ಸೆಸ್ ಟು ಅಂತ ಇದೆ, ನೀವು ಅಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿ. ಓಕೆ, ಈಗ ನೀವು ನೋಡ್ಬೋದು ಡೌನ್ಲೋಡಿಂಗ್ ಆಗ್ತಿದೆ. ಇದು 4.92 MB ಇದೆ, 5 MB ಒಳಗೇನೆ ಇದೆ. ನೀವು ಡೌನ್ಲೋಡ್ ಮಾಡಿಕೊಂಡು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬಹುದು. ಸೊ ಡೌನ್ಲೋಡ್ ಆಗ್ತಾ ಇದೆ. ಓಕೆ, ನೋಡ್ಬೋದು ಈಗ ಇನ್ಸ್ಟಾಲಿಂಗ್ ಅನ್ನೋ ಆಪ್ಷನ್ ತೋರಿಸ್ತಾ ಇದೆ. ಸೊ ಒಂದ್ಸಲ ಇನ್ಸ್ಟಾಲ್ ಆದಮೇಲೆ ನಿಮಗೆ ಓಪನ್ ಅನ್ನೋ ಆಪ್ಷನ್ ತೋರಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ವೆಲ್ಕಮ್ ಟು ಇಂಕ್ವೈರ್ ಅಂತಿದೆ. ಹಾಗೆಯೇ ಇಲ್ಲಿ ಎರಡು ಆಪ್ಷನ್ ಇದೆ, ಒಂದು ಶೇರು ಹಾಗೆಯೇ ಆಕ್ಸೆಸ್ ಅಂತ. ಶೇರ್ ಅಂತಂದರೆ ನಿಮ್ಮ ಮೊಬೈಲ್ ಸ್ಕ್ರೀನ್ನ ಬೇರೆಯವರ ಮೊಬೈಲಲ್ಲಿ ನೋಡೋದು. ಹಾಗೆಯೇ ಆಕ್ಸೆಸ್ ಅಂತ ಇರೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೀವು ಬೇರೆಯವರ ಮೊಬೈಲ್ ಸ್ಕ್ರೀನ್ನ ನಿಮ್ಮ ಮೊಬೈಲಲ್ಲಿ ನೋಡಬಹುದು. ಇದರಲ್ಲಿ ಶೇರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಕೋಡ್ ಬರುತ್ತೆ. ಆ ಕೋಡನ್ನು ಬೇರೆಯವರ ಮೊಬೈಲಲ್ಲಿ ಯಾರ ಮೊಬೈಲಲ್ಲಿ ನೀವು ನಿಮ್ಮ ಸ್ಕ್ರೀನ್ ನೋಡಬೇಕೋ ಅವರ ಮೊಬೈಲಲ್ಲಿ ಆ ಕೋಡನ್ನು ಎಂಟರ್ ಮಾಡಿದರೆ ನಿಮ್ಮ ಮೊಬೈಲಲ್ಲಿ ಏನೇನು ಕಾಣುತ್ತೋ ಅದನ್ನೆಲ್ಲ ಅವ್ರ ಮೊಬೈಲಲ್ಲಿ ನೋಡ್ಬೋದು. ಹಾಗೆಯೇ ಇಲ್ಲಿ ಆಕ್ಸೆಸ್ ಅಂತ ಇದೆ, ಆ ಆಕ್ಸೆಸ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದರೆ ನಿಮಗೆ ಕೋಡ್ ಆಪ್ಷನ್ ಸಿಗುತ್ತೆ. ಆ ಕೋಡ್ ಜಾಗದಲ್ಲಿ ಬೇರೆಯವರು ಯಾರು ಶೇರ್ ಮಾಡಿರ್ತಾರೋ ಅವರ ಕೋಡನ್ನು ನೀವು ಈ ಆಕ್ಸೆಸ್ ಅನ್ನೋ ಬಾಕ್ಸ್ಗಳಲ್ಲಿ ನೀವು ಎಂಟರ್ ಮಾಡಬೇಕು. ಅದು ಹೇಗೆ ಅಂತ ಈಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಎರಡು ಡಿಫ್ರೆಂಟ್ ಮೊಬೈಲಿಂದ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ಕೊಡ್ತೀನಿ. ಓಕೆ, ಈಗ ನನ್ನ ಹತ್ರ ಎರಡು ಮೊಬೈಲ್ ಇದೆ, ಬೇರೆ ಬೇರೆ ರೀತಿಯ ಎರಡು ಮೊಬೈಲ್ಗಳಿದೆ. ಎರಡು ಮೊಬೈಲಲ್ಲೂ ಕೂಡ ನಾನು ಇಂಕ್ವೈರ್ ಆಪ್ಷನನ್ನು ಕ್ಲಿಕ್ ಮಾಡ್ತೀನಿ, ಇಂಕ್ವೈರ್ ಸ್ಕ್ರೀನ್ ಶೇರ್ನ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಒಂದು ಮೊಬೈಲಲ್ಲಿ ಕ್ಲಿಕ್ ಮಾಡಿದ್ದೀನಿ, ಇನ್ನೊಂದು ಮೊಬೈಲಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಮೊದಲನೇ ಮೊಬೈಲಿಂದ, ವೈಟ್ ಮೊಬೈಲಿಂದ ನಾನು ಶೇರ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ತೇನೆ. ಸೊ ನೀವು ನೋಡಬಹುದು ಶೇರ್ ಅನ್ನೋ ಆಪ್ಷನ್ ಇದೆ. ಇಲ್ಲಿ ಶೇರ್ ಅಂತ ಕ್ಲಿಕ್ ಮಾಡಿದ್ರೆ ನನಗೆ ಒಂದು ಕೋಡ್ ಜನರೇಟ್ ಆಗುತ್ತೆ. ನೋಡ್ಬೋದು ಇಲ್ಲಿ ಇಂಕ್ವೈರ್ ವಿಲ್ ಸ್ಟಾರ್ಟ್ ಕ್ಯಾಪ್ಚರಿಂಗ್ ಎವ್ರಿಥಿಂಗ್ ದಟ್ ಈಸ್ ಡಿಸ್ಪ್ಲೇಡ್ ಆನ್ ಯುವರ್ ಸ್ಕ್ರೀನ್ ಅಂತ ತೋರಿಸಿದೆ. ಈಗ ಸ್ಟಾರ್ಟ್ ನಾವು ಅಂತ ಕ್ಲಿಕ್ ಮಾಡಿದ್ರೆ ಕ್ರಿಯೇಟ್ ಆಕ್ಸೆಸ್ ಕೋಡ್ ಅಂತ ಬಂತು. ಈಗ ನೋಡ್ಬೋದು ಇದು ಶೇರ್ ಮಾಡಿದಾಗ ಬರೋ ಕೋಡು, ಆಕ್ಸೆಸ್ ಕೋಡು 754831071350 ಅಂತ ಇದೆ. ಇದನ್ನು ನೀವು ಯಾವ ಮೊಬೈಲಲ್ಲಿ ಈ ಮೊಬೈಲ್ ವೈಟ್ ಮೊಬೈಲ್ ಸ್ಕ್ರೀನನ್ನು ನೋಡಬೇಕೋ ಆ ಮೊಬೈಲಲ್ಲಿ ಎಂಟರ್ ಮಾಡಬೇಕು. ಈಗ ನಾನು ಬ್ಲ್ಯಾಕ್ ಮೊಬೈಲ್ ಇದೆಯಲ್ಲ ಅದರಲ್ಲಿ ಆಕ್ಸೆಸ್ ಅಂತ ಕ್ಲಿಕ್ ಮಾಡ್ತೀನಿ. ಈಗ ನೋಡ್ಬೋದು ಆಕ್ಸೆಸ್ ಅಂತ ಬಂದಾಗ ಎಂಟರ್ ಆಕ್ಸೆಸ್ ಕೋಡ್ ಅಂತ ಬಂತು. ವೈಟ್ ಮೊಬೈಲಲ್ಲಿ ಶೇರ್ ಆಕ್ಸೆಸ್ ಕೋಡ್ ಅಂತಿದೆ, ಹಾಗೆಯೇ ಬ್ಲ್ಯಾಕ್ ಮೊಬೈಲಲ್ಲಿ ಎಂಟರ್ ಆಕ್ಸೆಸ್ ಕೋಡ್ ಅಂತ ಇದೆ. ನಾನು ಶೇರ್ ಮಾಡಿರೋ ಕೋಡನ್ನು ಬ್ಲ್ಯಾಕ್ ಮೊಬೈಲ್ಗೆ ಎಂಟರ್ ಮಾಡ್ತೀನಿ, ಆಮೇಲೆ ಆಕ್ಸೆಸ್ ಅಂತ ಕ್ಲಿಕ್ ಮಾಡ್ತೀನಿ. ಈಗ ಕನೆಕ್ಟಿಂಗ್ ಅಂತ ಬರ್ತಾ ಇದೆ. ಇದಕ್ಕೆ ಇಂಟರ್ನೆಟ್ ಬೇಕು ಸ್ನೇಹಿತರೆ. ಇಂಟರ್ನೆಟ್ ಎಷ್ಟು ಸ್ಪೀಡ್ ಇರುತ್ತೋ ಅಷ್ಟು ಸ್ಪೀಡಾಗಿ ನಿಮಗೆ ನನ್ನ ಮೊಬೈಲ್ ಸ್ಕ್ರೀನು, ಒಂದು ಮೊಬೈಲ್ ಸ್ಕ್ರೀನು ಇನ್ನೊಂದರಲ್ಲಿ ಕಾಣುತ್ತೆ. ಈಗ ಗಾಟ್ ಇಟ್ ಅಂತ ಕ್ಲಿಕ್ ಮಾಡಬೇಕು. ಈಗ ನೋಡಬಹುದು ವೈಟ್ ಮೊಬೈಲ್ ಸ್ಕ್ರೀನಲ್ಲಿ ಏನಿದೆಯೋ ಅವೆಲ್ಲ ಬ್ಲ್ಯಾಕ್ ಮೊಬೈಲ್ ಸ್ಕ್ರೀನಲ್ಲೂ ಬರ್ತಾ ಇದೆ ಸೇಮು. ನಿಮಗೆ ಎಷ್ಟು ಸ್ಪೀಡಾಗಿ ಇಂಟರ್ನೆಟ್ ಇರುತ್ತೋ ಅಷ್ಟು ಸ್ಪೀಡಾಗಿ ನೀವು ಈ ಮೊಬೈಲಿಂದ ನೋಡಬಹುದು. ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲ್ನ ಆರಾಮಾಗಿ ನೋಡ್ಬೋದು, ಏನೇನು ಮಾಡ್ಬೋದು ಅಂತ. ಇಲ್ಲಿ ನೋಡಿ, ನಾನು ಫಸ್ಟಿಗೆ ಭೀಮ್ ಆ್ಯಪ್ ಓಪನ್ ಮಾಡ್ತಾ ಇದ್ದೀನಿ. ನೀವು ಎರಡು ಮೊಬೈಲ್ ಸೈಮಲ್ಟೇನಿಯಸ್ ಆಗಿ ನೋಡಬಹುದು. ಓಕೆ, ಇಂಟರ್ನೆಟ್ ಸ್ಪೀಡ್ ಮೇಲೆ ಡಿಪೆಂಡು. ಎಷ್ಟು ಸ್ಪೀಡ್ ಇರುತ್ತೋ ಇಂಟರ್ನೆಟ್ಟು ಅಷ್ಟು ಸ್ಪೀಡಾಗಿ ಇದು ವರ್ಕ್ ಮಾಡುತ್ತೆ. ಹಾಗೆಯೇ ನಾನು ಇಮೇಜಸ್ ತೆಗೆದಿದ್ದೀನಿ. ಇಮೇಜಸ್ ಕೂಡ ನೀವು ನೋಡ್ಬೋದು. ನಾನು ಈ ಫಸ್ಟ್ ವೈಟ್ ಮೊಬೈಲಲ್ಲಿ ಹೆಂಗೆ ವರ್ಕ್ ಮಾಡ್ತಿದ್ದೀನೋ ಹಾಗೆಯೇ ಬ್ಲ್ಯಾಕ್ ಮೊಬೈಲಲ್ಲಿ ಕೂಡ ಅದು ಡಿಸ್ಪ್ಲೇ ಆಗ್ತಾ ಇದೆ. ಒಂದು ಸ್ವಲ್ಪ ಸ್ಲೋ ಇದೆ, ಯಾಕಂದರೆ ಇಂಟರ್ನೆಟ್ ಇದು ಫುಲ್ ಇಂಟರ್ನೆಟ್ ಡಿಪೆಂಡ್ ಆಗಿದೆ, ಅದರಿಂದ ಸ್ವಲ್ಪ ಸ್ಲೋ ಇದೆ. ಫಸ್ಟ್ ವೈಟ್ ಮೊಬೈಲಲ್ಲಿ ಬೇಗ ಲೋಡ್ ಆಗ್ತಿದೆ ಕಂಪೇರ್ ಟು ಬ್ಲ್ಯಾಕ್ ಮೊಬೈಲು. ಈಗ ನೀವು ನೋಡಬಹುದು ಬೇರೆ ಬೇರೆ ರೀತಿಯಲ್ಲಿ. ಓಕೆ, ಇವು ಸೆಟ್ಟಿಂಗ್ಸ್ ಕೂಡ ತೆಗ್ತಿದ್ದೀನಿ. ನನ್ನ ಹೋಮ್ ಪೇಜ್ಗಳನ್ನೆಲ್ಲ ತೆಗೆದಿದ್ದೀನಿ. MX ಪ್ಲೇಯರ್ ತೆಗಿತಾ ಇದ್ದೀನಿ. MX ಪ್ಲೇಯರಲ್ಲಿ ಕೂಡ ನೀವು ನೋಡಬಹುದು ಸೇಮ್ ಆಪ್ಷನ್ಗಳು ಬರ್ತಾ ಇದ್ದಾವೆ ನಿಮಗೆ. ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲಿನ ಆರಾಮಾಗಿ ಆಕ್ಸೆಸ್ ತೊಗೋಬೋದು. ಇವೆಲ್ಲ ಎಲ್ಲೆಲ್ಲಿ ಉಪಯೋಗ ಅಂತೆಲ್ಲ ಈ ವಿಡಿಯೋದಲ್ಲಿ ಮುಂಚೆನೇ ಹೇಳ್ಕೊಟ್ಟಿದ್ದೀನಿ. ಕ್ಯಾಲ್ಕುಲೇಟರ್ ಕೂಡ ಓಪನ್ ಮಾಡ್ತಿದ್ದೀನಿ ನೋಡಿ, ನೀವು ಸ್ಕ್ರೀನನ್ನು ಆರಾಮಾಗಿ ನೋಡಬಹುದು. ಸೊ ಈ ರೀತಿಯಾಗಿ ನೀವು ಇಂಕ್ವೈರ್ ಸ್ಕ್ರೀನ್ ಶೇರ್ನ ಉಪಯೋಗಿಸ್ಕೋಬೋದು.
ಓಕೆ ಫ್ರೆಂಡ್ಸ್, ಇಷ್ಟು ತನಕ ನೀವು ಇಂಕ್ವೈರ್ ಸ್ಕ್ರೀನ್ ಶೇರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅನ್ಕೊಂತೀನಿ. ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ. ಧನ್ಯವಾದಗಳು.